ಹಾಯ್ ಫ್ರೆಂಡ್ಸ್, ಒಬ್ಬ ಪುರುಷ ಯಾವಾಗಲೂ ಮುಗ್ಧವಾಗಿರುವ ಹೆಣ್ಣನ್ನೇ ಇಷ್ಟಪಡುತ್ತಾನೆ. ಆದರೆ ಅತಿಯಾದ ಬುದ್ಧಿವಂತ ಹೆಣ್ಣನ್ನು ಅವನು ಎಂದಿಗೂ ಇಷ್ಟಪಡುವುದಿಲ್ಲ. ಆದರೆ ಹೆಣ್ಣು ಮಾತ್ರ ಬುದ್ಧಿವಂತ ಪುರುಷನನ್ನೇ ಇಷ್ಟಪಡುತ್ತಾಳೆ. ಮುಗ್ಧವಾಗಿರುವ ಪುರುಷನನ್ನು ಅವಳು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಯಾವುದೇ ಪುರುಷನಾದರೂ ಒಬ್ಬ ಹೆಣ್ಣನ್ನು ಪ್ರೀತಿಸಿದರೆ ಅವನು ಅವಳ ದೇಹವನ್ನು ಹೊರತುಪಡಿಸಿ ಬೇರೇನನ್ನೂ ಆಶಿಸುವುದಿಲ್ಲ. ಆದರೆ ಒಬ್ಬ ಹೆಣ್ಣು ಒಬ್ಬ ಪುರುಷನನ್ನು ಪ್ರೀತಿಸಿದರೆ ಅವನು ತನ್ನ ಜವಾಬ್ದಾರಿಯನ್ನು ಹೊರಬೇಕು, ತನಗೆ ಬೆಂಬಲವಾಗಿರಬೇಕು ಮತ್ತು ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ನಾನಾ ರೀತಿಯಲ್ಲಿ ಯೋಚಿಸುತ್ತಾಳೆ. ತಮ್ಮ ಅವಶ್ಯಕತೆಗಳಿಗಾಗಿ ಪ್ರೀತಿಸುವ ಹುಡುಗಿಯರು ಆರಂಭದಲ್ಲಿ ಅತೀವವಾದ ಪ್ರೀತಿಯನ್ನು ತೋರಿಸುತ್ತಾರೆ. ಆದರೆ ಅವರ ಅವಶ್ಯಕತೆಗಳು ತೀರಿದ ನಂತರ ನೀವು ಸಾಯುತ್ತಿದ್ದೇನೆ ಎಂದು ಹೇಳಿದರೂ ಸಹ ಅವರು ತಿರುಗಿಯೂ ನೋಡುವುದಿಲ್ಲ. ಹೆಣ್ಣಿನ ಸೌಂದರ್ಯ ಅವಳ ಬಟ್ಟೆಗಳ ಹಿಂದೆ ಅಡಗಿರುವವರೆಗೂ ಮಾತ್ರ ಪುರುಷ ಅವಳ ಹಿಂದೆ ಅಲೆಯುತ್ತಾನೆ. ಯಾವಾಗ ಅವಳು ತನ್ನ ನಗ್ನತೆಯನ್ನು ಅವನ ಕಣ್ಣಿಗೆ ಬೀಳುವಂತೆ ಮಾಡುತ್ತಾಳೆಯೋ ಆಗಲೇ ಮೆಲ್ಲಗೆ ಅವಳ ಮೇಲಿನ ಅವನ ಇಷ್ಟ ಕಡಿಮೆಯಾಗುತ್ತಾ ಹೋಗುತ್ತದೆ. ಪ್ರೀತಿಯನ್ನು ಹಂಚುವ ಹೆಣ್ಣು ಕೇವಲ ಸುಖಕ್ಕೆ ಸರಿಹೊಂದುವುದಿಲ್ಲ. ದೇಹವನ್ನು ಹಂಚುವ ಹೆಣ್ಣು ಸಂಸಾರಕ್ಕೆ ಸರಿಹೊಂದುವುದಿಲ್ಲ. ಆದರೆ ಸಮಾಜಕ್ಕಾಗಿ, ಸಂಸಾರ ಮತ್ತು ಶರೀರಕ್ಕಾಗಿ ಸುಖವನ್ನು ಹುಡುಕುವ ಪುರುಷನಿಗೆ ಮಾತ್ರ ಇಬ್ಬರೂ ಬೇಕು. ಒಬ್ಬ ಹೆಣ್ಣು ತಪ್ಪು ಮಾಡಬೇಕೆಂದು ನಿರ್ಧರಿಸಿದರೆ ಅವಳು ದಾಟುತ್ತಿರುವ ಹೊಸ್ತಿಲಿಗೂ ತಿಳಿಯದಂತೆ ಅದನ್ನು ಮಾಡಬಲ್ಲಳು. ಪುರುಷ ಅವಳನ್ನು ಕಟ್ಟಿ ಹಾಕಬೇಕಾಗಿರುವುದು ಅನುಮಾನದಿಂದಲ್ಲ, ಬದಲಾಗಿ ಅವಳಿಗೆ ಆ ಹೊಸ್ತಿಲು ದಾಟುವ ಆಲೋಚನೆಯೇ ಬಾರದಂತೆ ಅವಳನ್ನು ನೋಡಿಕೊಳ್ಳಬೇಕು.